ಬಲರಾಜ ಶಕುನಿ, ನಿನ್ನ 99 ಮಂದಿ ಸಹೋದರ ಸಮ್ಮುಖದಲ್ಲಿ ದುರ್ಯೋಧನ ವಂಶವನ್ನೇ ನಿರ್ವಂಶವನ್ನು ಮಾಡುವುದೆಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗಳೆಯುತ್ತಿರುವ ಹದವ ಮರಳುಗಳೇ ಸದ್ದು. ಏಕಿ ಕುಕ್ಷಿ ಬಗೆವ ಕುಹ ಕಂಟಕದ ಕರ್ಕಶ ಕೇಕೆ, ಏಕೆ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಇಂತಹ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನಮ್ಮ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರ್ನೀತ ಧೂಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ಅಂದು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ, ಈ ನನ್ನ ಗುಂಡಿಗೆಯು ಈಗಲೂ ನಡಗುತ್ತಿರುವುದು, ನನ್ನ ಕೈಕಾಲುಗಳೆಲ್ಲವೂ ಕಂಪಿಸುತ್ತಿರುವುದು, ನನ್ನ ರಕ್ತವೆಲ್ಲವೂ ಕುದಿಯುತ್ತಿರುವುದು ಸ್ವಾಮಿಗೌಡವೇಶ್ವರ. ನನ್ನ ದೇಹವೆಲ್ಲವೂ ದಗದೆ ಹತ್ಯೆ ಹೊರೆಯುತ್ತಿರುವುದು ಪಾಪಿ ದುರ್ಯೋಧನ. ದಗ ನೆತ್ತಿದ ದ್ವೇಷ ಜ್ವಾಲೆ ಕೊರಬಲ್ಲ ಕೊಟ್ಟಾರ ನೆನೆಸುವ ತನಕ ದಗ ನೆತ್ತಿದ ದ್ವೇಷ ಜ್ವಾಲೆ ಕೊರಬಲ್ಲ ಕೊಟ್ಟಾರ ನೆನೆಸುವ ತನಕ ದಗ ನೆತ್ತಿದ ದ್ವೇಷ ಜ್ವಾಲೆ ಕೊರಬಲ್ಲ ಕೊಟ್ಟಾರ ನೆನೆಸುವ ತನಕ ದಗ ಸೋಲಿಸಿ ನಮ್ಮನ ಪುರಪತಿ ತಂದನು, ಹಸ್ತಿನವತೆಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ ಪುರಪತಿ ತಂದನು, ಹಸ್ತಿನವತೆಯ ಸೆರೆಯೊಳಗಿಟ್ಟ. ಅಣ್ಣ ತಮ್ಮಂದಿರ ನೋರ್ವರು ನಾವು ಅಣ್ಣ ತಮ್ಮಂದಿರ ನೋರ್ವರು ನಾವು, ನಮಗೆ ಒದಗಿದ ಸೆರಮನ ಸಾವು, ನಮಗೆ ಒದಗಿದ ಸೆರಮನ ಸಾವು. ದಗ ನೆತ್ತಿದ ದ್ವೇಷ ಜ್ವಾಲೆ ಕೊರಬಲ್ಲ ಕೊಟ್ಟಾರ ನೆನೆಸುವ ತನಕ ದಗ ನೋರ್ವಾರಲ್ಲೇ ಹೊಡೆದೆನೊಬ್ಬ, ನೋಡುತ್ತಲನ ಜರ ಸಾಲುವ ಬೇಗ.
ಎಮ್ಮರವಾಗಿದೆ ಎಣ್ಣೆಯ ಸೇಡು, ಸ್ಮಶಾನಗೊಳಿಸುವೆ ಕೌರವ ನಾಡು. ಸ್ಮಶಾನಗೊಳಿಸುವೆ ಕೌರವ ನಾಡು. ದಗದಗ 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 ನೆತ್ತಿದ ದೇಶ ಜ್ವಾಲೆ, ಕೊರಕೊಲ್ಲ ತಾರ ನೆನೆಸುವ ತನಕ. ದಗದಗ ದಗದಗ ಅನ್ನವಿಲ್ಲದೆ ಎನ್ನ ಸಹೋದರ ಹೊನ್ನಿ ಕೌರವ ಕೊಂದು ಹಾಕಿದ. ಅನ್ನವಿಲ್ಲದೆ ಎನ್ನ ಸಹೋದರ ಹೊನ್ನಿ ಕೌರವ ಕೊಂದು ಹಾಕಿದ. ಕಾಯದಿಂದಲೇ ಮೋಸ ಪಡಿಸುತ್ತೆ, ಕಾಯದಿಂದಲೇ ಮೋಸ ಪಡಿಸುತ್ತೆ, ನಾಶವ ಪಡಿಸುತ್ತೆ ಕುರುಕುಲವ. ನಾಶವ ಪಡಿಸುವೆ ಕುರುಕುಲವ, ನಾಶವ ಪಡಿಸುವೆ ಕುರುಕುಲವ. ದಗದಗ 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 ನೆತ್ತಿದ ದೇಶ ಜ್ವಾಲೆ, ಕುರುಕುಲ ಕೊಟ್ಟಾರ ನೆನೆಸುವ ತನಕ. ದಗದಗ ದಗದಗ ಪಾಪಿ ದುರ್ಯೋಧನ, ಒಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ದಿನ ಅನ್ನ, ಒಂದೇ ಒಂದು ಒಳಗೆ ನೀರನ್ನು ನೀಡುತ್ತಿದೆಯಲ್ಲವೇ, ಅದನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ, ಮರೆತಿಲ್ಲ. ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನದಿಂದ, ಒಳ್ಳೆಯ ನೀರಿನಿಂದ ತಮ್ಮೆಲ್ಲರ ಉದರದ ಹಸಿವನ್ನು ನೀಗಿಸಿಕೊಳ್ಳಲಾಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ, ಈ ನನ್ನ ಸಹೋದರರೆಲ್ಲರೂ ಸಮಬಲವಾಗಿ ಸೇರಿ ನಿರ್ಧರಿಸಿ ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ನನ್ನ ಶಾಶ್ವತದಲ್ಲಿ ಉಸಿರುವಂತೆ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಪಾಪಿ ಕೌರವೇಶ್ವರ, ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಈ ನನ್ನ ಸ್ತುತಿ ಪ್ರಬಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕಸ್ಯನಾಗಿರುವ ಈ ನನ್ನ ಶರೀರವನ್ನು ಅಣುವಾಗಿ ಛೇದಿಸಿ ಅಣುವಾಗಿ ಛೇದಿಸಿ ಪಾಪಿ ದುರ್ಯೋಧನ, ಅಣುವಾಗಿ ಛೇದಿ ನಿರ್ಧರಿಸಿ ನೋಡಿದರು. ಸೇಡು, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರವೆಂಬ ಮಾತ್ರದ ವಾಕ್ಯಗಳೇ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಾವರಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಟ ಕೀಟವೇ ಕೇಳು. ಅಂದು ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರೊಡಗೂಡಿ ಸಮಸ್ತ ಸಾಮಂತ ರಾಜಗಳನ್ನು ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಮಿಂಚುವಾದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಇನ್ನು ನಾನು ನಿನ್ನಲ್ಲಿ ಸೇರಿಕೊಂಡು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು.
ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಆರೋಕ್ತಿಯನ್ನು ಅನುಸರಿಸಿ ಇಷ್ಟು ದಿನಗಳ ಕಾಲ ಇನ್ನು ನಾನು ನಿನ್ನಲ್ಲಿ ಸೇರಿಕೊಂಡು ಹೊಂಚು ಹಾಕುತ್ತಾ ಸಂಚಿನ ಸರಮಾಲೆಯನ್ನೇ ಎಳೆಯುತ್ತಾ ಆ ಪಾಂಡವರ ಮೇಲಿನ ದ್ವೇಷವನ್ನೇ ನಿನ್ನ ಮನಸ್ಸಿನಲ್ಲಿ ಕೆರಳಿಸುತ್ತಾ ಇಷ್ಟು ದಿನಗಳ ಕಾಲ ಹಟ್ಟಹಾಸದಿಂದ ಮೆರೆಯುತ್ತಿರುವ ಈ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿಯೇ ಮುಳುಗಿಸಿ ಇನ್ನು ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನರಕದಲ್ಲಿ ನಿರಾಜನವನ್ನುಗೊಳಿಸುವೆನು. ಪಾಪಿ ದುರ್ಯೋಧನ, ನರಕದ ಭಯಂಕರದ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ಉಂಟಾಗುವ ಹಿಂಸೆ ನಿನಗೆ ಬಹಳ ಭಯಾನಕರವೆನಿದೆ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸರು ಬಿಡವಲ್ಲದಂತೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನೇ ಇಡಿಸುವೆನು. ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಬಾವ ನರಕದ ಮಾರ್ಗ? ನಿನಗೆ. ಶಕುನಿ! ಓ ದುರ್ಯೋಧನ, ಅಲ್ಲವಯ್ಯ, ನಿನ್ನ ಪರಮವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತಯ್ಯ. ಬಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕೌರವೇಶ್ವರ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಿಳಿಸಿದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ವೀರನು. ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಹೆದರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಶ್ವೇತ ಕಲಾ ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಬಿಡು ದುರ್ಯೋಧನ, ಅವನ ಮಾತುಗಳನ್ನು ಪರಿಗ್ರಹಿಸತಕ್ಕದ್ದಲ್ಲ. ಬಿಡು ಬಿಡು. ಅಗ್ರಜ ಅಗ್ರಜಾನ್ವಿತಕ್ಕೆ ಎದು ನಂದನನು, ಅಗ್ರಜಾನ್ವಿತಕ್ಕೆ ಎದು ನಂದನನು. ದರಿದ್ರಾನಿತ ವಿಧಗಳನ್ನು ಸಂಧಿಸಲ್ ಬೆಳಗುಟೀರಗೆ ಹೋಗಿರ್ಬಲೇ. ಹೆಂಗೆ ಬೆಳಗುಟೀರಗೆ ಹೋಗಿರ್ಬಲೇ. ಸಹಿಸಲ ಸಂಧಾನವರ ಗಜ ಅಗ್ರಜ ಸಹೋದರ, ನಾನು ನೋಡಿ ಬಂದೆ. ಕೈದ ಕೈದಾಕಾರ ಕೈದಾಕಾರ ಕೈದಾವ ಅಗ್ರಜ ತಮ್ಮನ ಆರ್ಭಟವನ್ನು ನೋಡಿ ನಾನು ನೋಡಿ ಬಂದೆ. ಕೃಷ್ಣ ಕೈದಾಕಾರ 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 ಬಲ್ಲ ಗೈದ ಪರಿಯ ನಲ್ಲವ ನೋಡಲು ಬಲ್ಲ ಗೈದ ಪರಿಯ ನಲ್ಲವ ನೋಡಲು ಇಲ್ಲದ ಮನವು. ಹೌದು ಹೌದು ಸಹೋದರ, ಇಲ್ಲದ ಮನವು ಅಲ್ಲಾಡಿ ಹೋದಣ್ಣ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಕೈದಾಕಾರ ಕೈದಾಕಾರ ಕೈದಾಕಾರ್ಯವ ಬಲ್ಲ ಗೈದ ಪರಿಯ ನಲ್ಲವ ನೋಡಲು ಬಲ್ಲ ಗೈದ ಪರಿಯ ಎಲ್ಲವ ಇಲ್ಲದೆ ಮನವು ಇಲ್ಲದೆ ಮನವು ತಲ್ಲಾಡಿ ಅಣ್ಣ ನಾನು ನೋಡಿ ಅಗ್ರಜ, ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲದ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸಿರುವಂತೆ ಅತ್ಯಾರಿಗಳ ಶಾಂತಿ
ಅದಾರಿಗಳ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಏರ್ಪಡಿಸು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲ ಬಂದಿದೆ, ಎಚ್ಚರಿಕೆ ಸಹೋದರ, ಗುರುಕುಲವೇ ನಾಶವಾಗುವ ಕಾಲ ಬಂದಿದೆ, ಎಚ್ಚರಿಕೆ 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 ಎಚ್ಚರಿಕೆ. ನಲ್ಲೇರ ಕೊಲ್ಲನ ಮರ್ಮ ಈ ಅಡಿ ಬಡಿಯ ತುಡುಕುವುದೇ. ಕೇಳಿದೆಯ ಮಾವ? ನಲ್ಲೇರ ಕೊಲ್ಲನ ಮರ್ಮ ಈ ಅಡಿ ಬಡಿಯ ತುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಕೃಷ್ಣನ ಹಸ್ತಿನಾವತಿಗೆ ಬಂದಿರುತ್ತದೆ. ನಾಳಿನ ಪ್ರಾತಃ ಕಾಲದ ರಾಜಸಭೆಯಲ್ಲಿ ಶಾಂತಿ ಸಂಧಾನಪಡಿಸಿರುವಂತೆ. ಅವ ವೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಿಗಿಂತ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಏರ್ಪಡಿಸು. ಏನು ಹೇಳಿದೆ ಅಗ್ರಜ? ಸತ್ಕಾರವೇ ಸತ್ಕಾರ. ಸುಯೋಧನ, ಕೃಷ್ಣನು ಆ ದರ್ಪಿದ ಗೋಪಾಲನು ಒಪ್ಪದು ಒಪ್ಪುವುದಿಲ್ಲ. ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ದುಸ್ಸವಾಸ ಎನಿಸುವುದು. ಮಜಗಜಗಳೆಷ್ಟೇ ಇದ್ದರೇನು ಮಾವ, ಈ ಒಂದು ಸಿಂಹಕ್ಕೆ ಸಾಟಿ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದಿರುವನೆಂದು ನೀನು ಬಲ್ಲೆಯ ಕೌರವೇಶ್ವರ? ಇಲ್ಲ, ಅವನು ಶಾಂತಿಗಾಗಿ ಬಂದವನಲ್ಲ. ಆಗಿದ್ದರೆ ಕುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ವೈಭವನ್ನೇ ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನೇಕೆ ಆಶ್ರಯಿಸುತ್ತಿದ್ದನು? ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಇಂತಹ ಅಪಮಾನವನ್ನು ಅದು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಹಾಗಾದರೂ ನನ್ನನ್ನು ಧೋರಕಿ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡಲು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಅದಕ್ಕೊಂದು ಉದ್ದೇಶವಿತ್ತು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಕೃಷ್ಣನು ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ, ದಂತವಕ್ರ ಇವರೆಲ್ಲರೂ ನಿನಗೆ ಅಂತಹ ಮಿತ್ರರಾಗಿದ್ದರು. ಅವರನ್ನೇ ಯಾವ ಕಾರಣವಿಲ್ಲದೆ ಸಂಹರಿಸಿದನು. ಇನ್ನು ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ತಾನೇ ರಾಜ್ಯಭಾರ ಮಾಡುತ್ತಿರುವನು.
ಅಲ್ಲದೆ ಅವನ ಸಹೋದರನನ್ನು ಸುರಪಾನ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ಒಲಿಸಿಕೊಂಡಿರುವನು. ಅಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ದೋರಕ್ಕೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪವ ಮನೆ ಬಾಗಿಲಿನಲ್ಲಿ ನಿಂತು ಸಹಾಯವನ್ನು ಬೇಡಲು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಆ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸುಲಭವಾಗಿ ಆಟವಾಡಬಹುದಲ್ಲವೇ? ಆ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ಈಗ ನಿನಗೆ ಬಹಳ ಮುಖ್ಯವಾಗಿರುವುದು. ಆ ಯಾದವ ಸೈನ್ಯದಿಂದಲೇ ಯದುಪತಿಯನ್ನು ನಾಶಪಡಿಸುವ ಕಾಲ ಈಗ ನಿನಗೆ ಒದಗಿ ಬಂದಿದೆ. ನೀನು ಕೃಷ್ಣನನ್ನು ಅರ್ಜುನನಿಗೆ ಒಪ್ಪಿಸಿ ಅವನ ಒಂದು ಅಕ್ಷೋಹಿಣಿ ಯಾದವ ಸೈನ್ಯವನ್ನು ಕೋರಿದ್ದು ಒಳ್ಳೆಯ ಉಪಾಯವನ್ನೇ ಮಾಡಿದೆ. ಒಂದು ವೇಳೆ ಕೃಷ್ಣನೇನಾದರೂ ಅವನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಈ ನಿನ್ನ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು. ಪಾಪ, ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಏನಂದೆ? ಪಾಂಡವರು ಏನು ಅರಿಯದವರೇ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳೆಲ್ಲವನ್ನು ಎಂದಿನಿಂದ ಕಲಿತ ದುರ್ಯೋಧನ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರು ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಅವರ ಮಾತಿಗೆ ಮರಳಾಗಿ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೇನಾದರೂ ಆಶ್ರಯವನ್ನು ಕೊಟ್ಟೆಯಾದರೆ ಅದೇ ಈಗ ತಾನು ನಿನ್ನ ಸಹೋದರವನ್ನು ತಿಳಿಸಿ ಹೋದನಲ್ಲವೇ, ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲ್ನಕ್ಕೂ ನಷ್ಟವಾಯಿತು. ಪುನಃ ರಾಜ್ಯವನ್ನು ಗಳಿಸುವುದೆಂದರೆ ಏನು? ಕ್ಷತ್ರಿಯರ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾತನಾಂಜಲಿಯಲ್ಲಿಡುವುದು ಉಚಿತವಲ್ಲವಯ್ಯ. ಪಾಂಡವರು ರಾಜ್ಯವನ್ನೇ ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿಯ ಕೈಯ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗದು. ಅಷ್ಟು ಮಾತ್ರವೇ ಅಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠತೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನೊಂದು ಚಿಕ್ಕ ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ನಾನೇ ತಿಳಿಸುವೆನು. ಮಾವ, ನಿನ್ನ ಸಲಹೆ ಹೊರತು ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ನಡೆ ಕೌರವೇಶ್ವರ, ನಾನಿನ್ನು ಬರಲೇ ಮಾವ. ನಡೆ ಕೌರವೇಶ್ವರ, ನಡೆ ಗುರುಕುಲದ ರಣಕಲಿ ನಡೆ. ಸಲಹೆ ನೀನು ನನ್ನ ಸಲಹೆಯನ್ನು ಕೋರುತ್ತಿರೋ, ನಾನು ನಿನ್ನ ಕುರುವಂಶವನ್ನೇ ನಾಶಗೊಳಿಸುವೆನು. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯೇನೋ? ನಾನು ನಿನ್ನ ಹಿತೈಷಿಯಲ್ಲ, ನಾನು ನಿನ್ನ ಕುರುಕುಲವನ್ನೇ ನಾಶಗೊಳಿಸುವೆನು. ಶೇಕುನಿ ಎಂಬ ಮೂರಕ್ಷರದ ಅರ್ಥವೇನೆಂಬುದನ್ನು ಬಲ್ಲೆಯ ಮರುಳೆ? ನಿನಗೆ ಅದು ಅರ್ಥವಾಗುವುದಿಲ್ಲ, ನಾನೇ ನಿನಗೆ ಅರ್ಥ ಮಾಡಿಕೊಳ್ಳುವೆನು. ಶಾ ಎಂದರೆ ಶಕುನಿ, ಕು ಎಂದರೆ ಕುರು ವಂಶ, ನೀ ಎಂದರೆ ನಿರ್ಮೂಲನ. ಶಕುನಿಯಿಂದ ಕುರುವಂಶ ನಿರ್ಮೂಲನ ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯೇನೋ? ಇನ್ನು ಎಷ್ಟು ದಿನಗಳ ಕಾಲ ಇರುವುದು ನಿನ್ನ ಅಧಿಕಾರ?
ಸೃಷ್ಟಿಸಿದ ಬ್ರಹ್ಮನ ತಪ್ಪು, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಛಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಪಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನುವ ಹಿಡಿದು ನಿನ್ನ ವೀರ ಪಾರ್ಥನೋ, ಶೂರದನುವ ಹಿಡಿದು ನಿನ್ನ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನ ಪಾಪ ಕರ್ಣ. ಶೂರದನುವ ಹಿಡಿದು ನಿನ್ನ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಸಿಡಿದೆದ್ದು ನಿಲ್ಲುವನು ಭೀಮಸೇನನ, ಸಿಡಿದೆದ್ದು ನಿಲ್ಲುವನು ಭೀಮಸೇನನ, ತನ್ನ ಗದೆಯಿಂದ ನಿನ್ನ ಕಡೆಯ ಪುಟ್ಟಿಕೊಳ್ಳುವನು. ದೂರದನುವ ಹಿಡಿದು ನಿನ್ನ ವೀರ ಪಾರ್ಥನ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನ, ಸಿಡಿದೆದ್ದು ನಿಲ್ಲುವನು ಭೀಮಸೇನನ, ತನ್ನ ಗದೆಯಿಂದ ನಿನ್ನ ಪಡೆಯ ಪುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ಪಡೆಯ ಪುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಛಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ನಡೆ ನಡೆ ಕುರುಕುಲದ ರಣಕಲಿ, ನೀನಾಗುವ ರಣರಂಗದಲ್ಲಿ ನರಬಲಿ. ಬೋರ್ಗರಿವ ಬಿರುಗಾಳಿಗೆ ಸೇರಿನ ಕಾರ್ಮಾಡವನ್ನು ಅಜ್ಜಿ ಮಿಂಚಿನಂತೆ ಪ್ರಜ್ವಲಿಸಿ ಹಾರ್ಬಡಿಸುತ್ತಿರುವ ಗುಡುಗು ಸಿಡಿಲುಗಳಿಂದ ದರಿಯನ್ನು ಬಡಿಯುವಂತೆ ಮಾಡಿ ಈ ಶಕುನಿಯ ಕುತಂತ್ರದ ವಿಷದ ಮೊಳೆಗೆ ಸಿಕ್ಕಿ ನಿನ್ನ ಸಾಮ್ರಾಜ್ಯವೆಲ್ಲವೂ ಕೊಚ್ಚುವವರಿ ಮರಳಿ. ಎಂದಿಗೆ ನಿನ್ನ ಪಟ್ಟದರ್ಶಿಯಾದ ಭಾನುಮತಿಯು ಮಂಡೆಗೆದರೆ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಎದೆ ಹೊಡೆದುಕೊಂಡು ಗೋಳಾಡಿ ಸಾಯುವಳು. ಅಂದೇ ಶಕುನಿಗೆ ಆನಂದ, ಅಂದೇ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವನಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವನಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಗಳ ಕೊಬ್ಬಿಸುವೆ, ಅವುಗಳ ರಣದಲ್ಲಿ ಬಲಿ ಕೊಡುವೆ.
ಮೇಯುವ ಕುರಿಗಳ ಕೊಂಬಿಸುವೆ, ಅವುಗಳ ರಣದಲ್ಲಿ ಬಲಿ ಕೊಡುವೆ, ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯೆಂದಿರಿ ನೀವಿನ್ನ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯೆಂದಿರಿ ನೀವಿನ್ನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ, ಸೇಡಿನ ಸರ್ಪ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಬಂದುವೆನ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಬಂದುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಇದೇನು ನನ್ನ ಪ್ರಾಣ ಕಾಂದರು, ಇಷ್ಟು ವೇಳೆಯಾದರೂ ನನ್ನ ಅಂತಪುರಕ್ಕೆ ಇನ್ನು ಬರಲಿಲ್ಲವಲ್ಲ? ದೇವಿ ಭಾನುಮತಿ, ನಮಸ್ಕರಿಸುವೆನು. ಈ ರೀತಿ ಚಿಂತಾಮದಳಾಗಿ ನಿಂತಿರುವೆಯಲ್ಲ ಸ್ವಾಮಿ, ಯಾರು ಅದಕ್ಕಾಗಿ ತೊಡಗಿದರೆ ನನ್ನ ಜೊತೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ? ಹೌದು ಭಾನುಮತಿ, ಅದಕ್ಕಾಗೇ ಬಂದಿರುವೆನು. ಹೌದೇ ಸ್ವಾಮಿ? ಬಾರ ಪ್ರಿಯತಮ ಸ್ವಾಮಿ, ಪ್ರಾಣೇಶ್ವರ. ದೇವಿ ಬಾರ ಪ್ರಿಯತಮ, ಬಳಿ ಬಾರ ಪ್ರಿಯತಮ, ಚೆಂಡೆಲ್ಲ ಚೆಲುವ ಬಾರ ವಿನೋದ ಬಂದದಾರ, ಚೆಂಡೆಲ್ಲ ಚೆಲುವ ಬಾರ ವಿನೋದ ಬಂದದ, ವಿಲಾಸ ವಿನೋದ ಮನಕಾದ, ಬಾರ ಪ್ರಿಯತಮ ಬರಲಾರೇನು ಏತಕೋ ಏನು ನಾ ಕಾಣೆ, ಕರೆದಾಗ ನಾನು ಬರಲಾರೇನು ಏತಕೋ ಏನು ನಾ ಕಾಣೆ, ಬಯಸಿದೆ ಪ್ರೇಮದಲ್ಲಿ ಸ್ವಾಮಿ, ದೇವಿ ಬಯಸಿದೆ ಪ್ರೇಮದಲ್ಲಿ ವಿಲಾಸ ವಿನೋದ ಮನಕಾಮೋದ, ಬಾರ ಪ್ರಿಯತಮ, ಬಳಿ ಬಾರ ಪ್ರಿಯತಮ ದೇವಿ ಸ್ವಾಮಿ. ಸವಿಗಾರ ಎದೆ ಜಲ್ಲದ ಊರಿನ ಬಾರ, ದೇವಿ ನೆಲ್ಲು ಸಿರಿ ಸವಿಗಾರ ಎದೆ ಜಲ್ಲದ ಊರಿನ ಬಾರ.
ಅದಕ್ಕೆ ಮುಳ್ಳು ಸುರಿಸಲಿಗಾದ ಎದೆ ಚೆಲ್ಲದ ಹೂವಿನ ಬಾಣ ಬೆಳದಿಂಗಳಾಯಿತು ಬಿಸಿಲು ತಿರಹಾದಿಯೆಂದರೆ ಸುಡಲು ಬೆಳದಿಂಗಳಾಯಿತು ಬಿಸಿಲು ರೋಮಾಂಚನ ಇದು ಸಾಧನ ಅದಕ್ಕೇಕೆ ಅಂಜಿಕೆ ಬಲ್ಲದು ನಲ್ಲು ಸುರಿಸಲಿಗಾನ ಎದೆ ಜಲ್ಲನ ಹೂವಿನ ಬಾಣ ನಲ್ಲು ಸುರಿಸಲಿಗಾನ ಎದೆ ಜಲ್ಲನ ಹೂವಿನ ಬಾಣ. ಸ್ವಾಮಿ, ನಿಮ್ಮ ಪ್ರೀತಿಗೆ ನಾನು ಮನಸೋತೀನಿ ಸ್ವಾಮಿ. ಮನಸೋದೆನೋ ಸ್ವಾಮಿ. ದೇವಿ ನೆಲ್ಲ ನಿನಗೆ ಬಿಡುಮೋನ ತಾಣ ಬಯಸಿದೆನಾ ಬಿಡುಮೌನ ಜಾಣ ಬಯಸಿದೆನಾ ಸ್ವಾಮಿ. ಬಾನು ಪ್ರಾಣೇಶ್ವರ ಪ್ರಿಯ ಭಾನುಮತಿ ಸಂತೋಷವಾಯಿತೆ ಅಲ್ಲವೇ ಸ್ವಾಮಿ? ಮನಸೋತೆನು ನಲ್ಲ ನಿನಗೆ ಬಿಡುಮೌನ ಬಾಣ ಬಯಸಿದೆನ ಬಿಡುಮೌನ ಬಾಣ ಬಯಸಿದೆನ ಮನಸೋತೆನು ನಲ್ಲ ಹತ್ತಿರ ಬರುವುದಿಲ್ಲವೇ? ಬಂದಿರುವುದನ್ನಲ್ಲ ಅಲ್ಲವೇ ಮಾಯಿನಿಯ ಸ್ವಾಮಿ. ದೇವಿ ಇಲ್ಲಿ ನೋಡಿ ಸ್ವಾಮಿ, ಬಾಸನಿಹ ಪ್ರಿಯ ಅಲ್ಲಿ ನೋಡಿ ಸ್ವಾಮಿ. ಆ ಮೋಡ ಬಾಲ ಇದೇಳಾಡದ ನಿನಗ ನಾವ ಸದಾ ನಿನ್ನ ಸಂಗೀತವ ಸ್ವಾಮಿ. ಮನಸೋತೆನು ನಲ್ಲ ಬಯಸಿರುವೆ ಬಯಸಿರುವೆ ಮನಸೋತೆನು ನಲ್ಲ. ನಾಳಿನ ಯುದ್ಧಕ್ಕಾಗಿ ಈ ದಿನ ರಾಜ್ಯಸಭೆ ಇರುವುದು, ಆದ್ದರಿಂದ ನಡೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ.